ಗ್ಯಾಸ್ ಸಿಲಿಂಡರು ತುಂಬಾ ಸ್ಮೆಲ್ ಬರ್ತಿದೆಯಾ, ಹಾಗೆ ಸೌಂಡ್ ಕೂಡ ಬರ್ತಿದೆ ಸಿಲಿಂಡ್ರಿಂದ ಅಂತ ಅಂದರೆ ನೀವು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವು ಗ್ಯಾಸ್ ಸಿಲಿಂಡ್ರ್ ರೆಗ್ಯುಲೇಟ್ರನ್ನು ಆಫ್ ಮಾಡಬೇಕಾಗತ್ತೆ. ಆ್ಯಂಡ್ ಎರಡನೇದಾಗಿ ನೀವು ವಿಂಡೋಸ್ ಆ್ಯಂಡ್ ಡೋರ್ಸ್ನೆಲ್ಲ ಓಪನ್ ಮಾಡಿಬಿಡಬೇಕು. ಸೊ ಮನೆಯಲ್ಲಿ ಏನು ಆ ಸಿಲಿಂಡ್ರ್ ಗ್ಯಾಸ್ ತುಂಬಿಕೊಂಡಿರುತ್ತೆ ಅದೆಲ್ಲ ಆಚೆ ಹೋಗಬೇಕು. ನಂತರ ನೀವೇನು ಮಾಡಬೇಕು, ಇಮಿಡಿಯೇಟು ಗ್ಯಾಸ್ ಏಜೆನ್ಸಿನವ್ರಿಗೆ ಕಾಲ್ ಮಾಡಿ ಸಿಲಿಂಡರ್ ಲೀಕ್ ಆಗ್ತಿದೆ, ಯಾರಾದ್ರು ಕಳಿಸ್ಕೊಡಿ ಇಮಿಡಿಯೇಟ್ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇದು ತುಂಬಾ ಸ್ಮೆಲ್ ಬರ್ತಿದ್ದಾಗ ಮಾತ್ರನೇ. ಹಾಗೆ ಏನಾದರೂ ಕೆಲವು ಸಲ ಏನಾಗುತ್ತೆ ಅಂದರೆ ನೀವು ಸಿಲಿಂಡರ್ ಚೇಂಜ್ ಮಾಡಿದಾಗ ರೆಗ್ಯುಲೇಟ್ರ್ ನಾಬ್ ಸರಿಗೆ ಫಿಕ್ಸ್ ಮಾಡಿಲ್ಲ ಅಂದಾಗ ಅದು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದು ಕಮ್ಮಿ ಸ್ಮೆಲ್ ಬರುತ್ತೆ. ಬಟ್ ಗ್ಯಾಸ್ ಲೀಕ್ ತುಂಬ ಓವರಾಗಿ ಜಾಸ್ತಿ ಸ್ಮೆಲ್ ಬರ್ತಿದೆ ಅಂತಂದರೆ ಅದಕ್ಕೆ ರೀಸನ್ಸ್ ಏನಂತ ಹೇಳ್ತೀನಿ ನಾನು. ಫಸ್ಟ್ ಏಜೆನ್ಸಿನವ್ರಿಗೆ ಕಾಲ್ ಮಾಡಿ ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬಂದು ನಿಮ್ಮ ಗ್ಯಾಸ್ ಸಿಲಿಂಡ್ರ್ ಇರುತ್ತಲ್ಲ ಅದನ್ನು ಮತ್ತೆ ರೆಗ್ಯುಲೇಟ್ರನ್ನ ಅವ್ರು ಆನ್ ಮಾಡ್ತಾರೆ. ಮತ್ತು ಅವ್ರು ಆನ್ ಮಾಡಿದಾಗ ಅವಾಗೂ ಅವ್ರಿಗೆ ಸ್ಮೆಲ್ ಬರ್ತಿದೆ ಅಂತ ಅಂದಾಗ ಅವ್ರು ಇಮಿಡಿಯೇಟ್ ಅದನ್ನು ಆಫ್ ಮಾಡಿ ಗ್ಯಾಸ್ ಸಿಲಿಂಡ್ರ್ ಒಳಗಡೆ ಒಂದು ರಬ್ಬರ್ ಇರುತ್ತೆ, ಆ ರಬ್ಬರ್ನ ಚೇಂಜ್ ಮಾಡ್ತಾರೆ. ಸೊ ಅದು ಮೊದಲನೇ ಪಾಯಿಂಟು. ಎರಡನೇದು, ಇವಾಗ ನೀವು ನೋಡ್ತಿದ್ದೀರಲ್ಲ ಗ್ಯಾಸ್ ಸ್ಟವ್ ಹಿಂದ್ಗಡೆ ಇರುತ್ತೆ ಇದು. ಇಲ್ಲಿ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದರೆ ನೀವು ಸ್ಟವ್ನ ಎತ್ತಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಸ್ಟ್ರೈಟಾಗಿ ನೀವು ಮೇಲೆ ಎತ್ತೋದ್ರಿಂದ ಇವಾಗ ಏನಾದ್ರು ಕುಕ್ ಮಾಡ್ತೀರಾ, ಅವಾಗ ಏನಾದರೂ ಉಕ್ಕೋಗುತ್ತೆ ಸ್ಟವ್ ಮೇಲೆ, ಅದನ್ನು ಕ್ಲೀನ್ ಮಾಡೋದಕ್ಕೆ ನೀವೇನು ಮಾಡ್ತೀರಾ, ಸ್ಟವ್ನ ಮೇಲಕ್ಕೆ ಎತ್ತುತ್ತೀರಾ. ಮೇಲಕ್ಕೆ ಎತ್ತಿ ಹಂಗೆ ಕ್ಲೀನ್ ಮಾಡಬಾರ್ದು. ಯಾಕಂದರೆ ಇಲ್ಲಿ ಒಂದು ನಾಬ್ ಇರುತ್ತೆ, ಆ ನಾಬ್ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೇ ನಾಬ್ ಅದು. ಈ ನಾಬ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ, ಅದಕ್ಕೆ ಪೈಪ್ ಕನೆಕ್ಟ್ ಆಗಿರುತ್ತೆ. ಸೊ ಅದು ಡ್ಯಾಮೇಜಸ್ ಆಗೋದ್ರಿಂದ ನಿಮಗೆ ಅಲ್ಲಿ ಲೀಕೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಅವರು ಸಿಲಿಂಡ್ರು ಈ ಬಂದು ರಿಪೇರಿ ಮಾಡೋಕ್ಕೆ ಬರ್ತಾರಲ್ಲ ಅವರೆಲ್ಲ ಚೆಕ್ ಮಾಡ್ತಾರೆ. ಸೊ ಫಸ್ಟು ಅಲ್ಲಿ ರಬ್ಬರ್ ಹಾಕಿದ್ಮೇಲೆ ನಂತರ ಏನು ಮಾಡ್ತಾರೆ, ರೆಗ್ಯುಲೇಟರ್ ನಾಬ್ ಹತ್ರ ಬೆಂಕಿ ಕಡ್ಡಿನಲ್ಲಿ ಅಂಟಿಸಿ ಬೆಂಕಿಯನ್ನು ನೋಡ್ತಾರೆ, ಅಲ್ಲಿ ಉರಿತಿದೆಯಾ ಅಂತ. ಅಲ್ಲೂ ಉರಿತಿದೆ ಅಂದರೆ ಅಲ್ಲೂ ರಬ್ಬರ್ ಇರುತ್ತಲ್ಲ ಪೈಪು, ಅದು ಅಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ಮತ್ತು ಸ್ಟವ್ ಹಿಂದ್ಗಡೆ ಇಲ್ಲಿ ನೋಡ್ತಿದ್ರಲ್ಲ ನೀವು, ಇಲ್ಲಿ ಕೂಡ ಅಂಟಿಸಿ ನೋಡ್ತಾರೆ. ಆ ರಬ್ಬರ್ನ ಅವರು ಪೈಪು ರಿಮೂವ್ ಮಾಡಿದ್ದಾರೆ ಅವರು. ಇದೆ ಅದು ನೋಡ್ತಿರ್ಬೋದು ರೆಗ್ಯುಲೇಟರ್ ಹತ್ರ ಹೇಗೆ ಅದು ಡ್ಯಾಮೇಜ್ ಆಗಿದೆ. ಈಗ ಅದನ್ನೇನು ಮಾಡ್ತಾರೆ, ಕಟ್ ಮಾಡ್ತಾರೆ. ಯಾಕೆ ನಾವು ಬೇರೆ ಚೇಂಜ್ ಮಾಡ್ತೀರ ಅಂದರೆ ನಾವು ಹೊಸದು ಆಲ್ರೆಡಿ ಹಾಕಿ ಒಂದು 6 ಮಂತ್ಸು 1 ಇಯರ್ ಆಗಿತ್ತು ಅಷ್ಟೇ. ಇನ್ನು ವಾರಂಟಿ 27ವರೆಗೂ ಇತ್ತು, ಹಾಗಾಗಿ ನಾವು ಅದನ್ನು ಚೇಂಜ್ ಮಾಡಿಸಿಲ್ಲ. ಸೊ ವಾರಂಟಿ ಎಕ್ಸ್ಪೈರ್ ಆಗಿದ್ರೆ ನೀವು ಆಲ್ಮೋಸ್ಟ್ ನಾನು ಸಜೆಸ್ಟ್ ಮಾಡೋದು ಚೇಂಜ್ ಮಾಡಿಸ್ಕೊಳ್ಳಿ, ಹೊಸದು ಹಾಕ್ಸ್ಕೊಳ್ಳಿ ಅಂತ. ಮತ್ತು ಅವರು ಈ ರೀತಿ ಪೈಪ್ ಹಿಂದ್ಗಡೆನೂ ಕಟ್ ಮಾಡಿ ಹಾಕ್ತಾರೆ. ಹಾಕಿದ್ಮೇಲೆ ನೋಡಿ ನೀಟಾಗಿದೆ. ಸೊ ಈ ರೀತಿ ನೀವು ಮೇಲೆ ಎತ್ತಬಾರ್ದು. ಇದನ್ನು ಮೇಲೆ ಎತ್ತಿದ್ರೆ ಅದು ಮತ್ತೆ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಈ ಸೈಡಲ್ಲಿ ರೈಟ್ ಸೈಡಲ್ಲಿ ಏನು ನೋಡ್ತಿದ್ದೀರಲ್ಲ ಅಲ್ಲಿಂದ ನೀವೇನೇ ಕ್ಲೀನ್ ಮಾಡಬೇಕಂದು ರೈಟ್ ಸೈಡಿಂದ ಎತ್ತಿ ಮಾತ್ರನೇ ಕ್ಲೀನ್ ಮಾಡಬೇಕಾಗತ್ತೆ. ಆಗ ನಿಮಗೆ ಆ ಹಿಂದ್ಗಡೆ ಪೈಪ್ ಇದೆಯಲ್ಲ ನಾನು ತೋರಿಸಿದ ನಾಬು, ಅದು ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರೋಲ್ಲ. ಅದು ಡ್ಯಾಮೇಜ್